ಭಾರತ ಸೇರಿ ಜಗತ್ತಿನಾದ್ಯಂತ ಹಕ್ಕಿ ಜ್ವರದ ಒಂದು ಆರ್ಭಟ ಶುರುವಾಗುತ್ತಿದೆ. ಇದು ಕೇವಲ ಹಕ್ಕಿಗೆ ಮಾತ್ರ ಬರುತ್ತಾ ಅಥವಾ ಮನುಷ್ಯರಿಗೂ ಬರುತ್ತಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಜನ ಎತ್ತುತ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕೊರೋನಾ ದಿನಗಳು, ಆ ಸಾವು ನೋವು ಕರಾಳ ಕಣ್ಣೀರಿನ ಕಥೆಗಳು ಇನ್ನೂ ಕಣ್ಮುಂದೆ ಇದೆಯಲ್ಲ. ಅಯ್ಯೋ, ಏನಿದು ಮತ್ತೆ ಕೊರೋನಾ ಬಗ್ಗೆ ಹೇಳಿ ಜನರಲ್ಲಿ ಆತಂಕ ಮೂಡಿಸುವಂತ ಕೆಲಸ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಬೇಡಿ, ಖಂಡಿತವಾಗಿಯೂ ಇಲ್ಲ. ಸದ್ಯ ಭಾರತ ಸೇರಿ ಜಗತ್ತಿನಾದ್ಯಂತ ಹಕ್ಕಿ ಜ್ವರದ ಒಂದು ಆರ್ಭಟ ಶುರುವಾಗುಬಿಟ್ಟಿದೆ. ಅಯ್ಯಯ್ಯೋ, ಹಕ್ಕಿ ಜ್ವರನ? ಇದು ಕೇವಲ ಹಕ್ಕಿಗೆ ಮಾತ್ರ ಬರುತ್ತಾ ಅಥವಾ ಮನುಷ್ಯರಿಗೂ ಬರುತ್ತಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಜನ ಎತ್ತುತ್ತಾರೆ. ಅದಕ್ಕೆ ಉತ್ತರ ಇಲ್ಲಿದೆ. ಜೊತೆಯಲ್ಲಿ ನೀವು ಮೊಟ್ಟೆಯನ್ನ ಹಸಿಯಾಗಿ ಸೇವನೆ ಮಾಡ್ತೀರಾ, ಅಂದ್ರೆ ಬೇಯಿಸದೆ, ಹಾಲನ್ನ ಕುದಿಸದೆ ಹಾಗೆ ಕುಡಿತೀರಾ? ಅಯ್ಯಯ್ಯೋ, ಒಂದು ತಪ್ಪು ಮಾಡ್ತಾ ಇದ್ದೀರಾ. ಈ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಇಡೀ ಜಗತ್ತು ಕೊರೋನಾದಿಂದ ಚೇತರಿಸಿಕೊಂಡು ಇನ್ನೇನು ಎಲ್ಲವನ್ನ ಮರೆತು ಜೀವನವನ್ನ ಸಾಗಿಸಬೇಕು ಅಂದ್ಕೊಂಡಾಗ ಪ್ರತಿ ವರ್ಷ ಬಣ್ಣ ಬಣ್ಣದ ಯಾವುದೋ ಹೆಸರೋ ತಿಳಿದಿರುವಂತಹ ವೈರಸ್ಗಳು ಎಲ್ಲರನ್ನ ಕಾಡೋದಕ್ಕೆ ಶುರು ಮಾಡುತ್ತೆ. ಸದ್ಯ ಹಕ್ಕಿ ಜ್ವರ ಕೂಡ ಒಂದು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. 2023-24 ಸಾಲಿನಲ್ಲಿ ಅಮೆರಿಕ ಸೇರಿದಂತೆ ವಿಶ್ವದ 108 ದೇಶಗಳಲ್ಲಿ ಹಕ್ಕಿ ಜ್ವರ ಒಂದು ಆತಂಕವನ್ನ ಸೃಷ್ಟಿಸಿತ್ತು. ಕೋಟ್ಯಾಂತರ ಜೀವಿಗಳು ಸೋಂಕಿಗೆ ಬಲಿಯಾಗಿವೆ. ತೀರಾ ಇತ್ತೀಚೆಗೆ ವ್ಯಕ್ತಿಯೊಬ್ಬರು ಸತ್ತಿದ್ದಾರೆ. ಇನ್ನು ಭಾರತದಲ್ಲೂ ಕೂಡ ಹಕ್ಕಿ ಜ್ವರದ ಸೋಂಕು ಕಾಣಿಸಿಕೊಂಡಿದೆ. ಮಹಾರಾಷ್ಟ್ರ, ರಾಜಸ್ಥಾನದಲ್ಲಿ ಹಲವು ಪ್ರಾಣಿ ಮತ್ತು ಪಕ್ಷಿಗಳು ಸಾವಿಗೀಡಾಗಿದೆ. ಹಕ್ಕಿ ಜ್ವರದಿಂದ ಮನುಷ್ಯರಲ್ಲಿ ಸಾಂಕ್ರಾಮಿಕ ಹರಡುವ ಅಪಾಯ ಇಲ್ಲ, ಆದರೆ ಅದು 2025ರಲ್ಲಿ ಜೀವ ಜಗತ್ತಿಗೆ ಅತಿ ದೊಡ್ಡ ಬೆದರಿಕೆ ಒಡ್ಡಲಿದೆ ಅಂತ ತಜ್ಞರು ಈಗ ಎಚ್ಚರಿಸಿದ್ದಾರೆ. ಅಷ್ಟಕ್ಕೂ ಹಕ್ಕಿ ಜ್ವರ ಅಂದ್ರೆ ಏನು ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ಹೌದು, ಇದು ಹಕ್ಕಿಗಳನ್ನ ಬಾಧಿಸುವ ಮತ್ತು ಬಹುಬೇಗ ಹರಡುವಂತ ಜ್ವರ ಆಗಿದೆ. ಇದಕ್ಕೆ H5N1 ವೈರಸ್ ಕಾರಣ ಆಗುತ್ತೆ. ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ಈ ಸೋಂಕು ಕಾಣಿಸಿಕೊಳ್ಳೋದು ಅಪರೂಪ. ಇನ್ನು ಸೋಂಕಿತ ಹಕ್ಕಿಗಳ ಎಂಜಲು, ಲೋಳೆ ಇವೆಲ್ಲದರಿಂದ ವೈರಸ್ಗಳು ಹರಡುತ್ತಾ ಹೋಗುತ್ತೆ. ಹೆಚ್ಚಾಗಿ ಕೋಳಿಗಳಿಗೆ ಈ ಸೋಂಕು ಕಂಟಕವಾಗಿದ್ದು ತೀವ್ರ ಅನಾರೋಗ್ಯದ ಜೊತೆಗೆ ಅವುಗಳ ಪ್ರಾಣಕ್ಕೂ ಕೂಡ ಕುತ್ತು ತರುತ್ತದೆ. 1996ರಲ್ಲಿ ಚೀನಾದಲ್ಲಿ ಮೊದಲ ಬಾರಿಗೆ ಹಕ್ಕಿ ಜ್ವರ ಕಾಣಿಸಿಕೊಂಡಿತ್ತು. 2021ರವರೆಗೂ ಇದು ಗಂಭೀರ ಕಾಯಿಲೆ ಆಗಿರಲಿಲ್ಲ. ಆ ಬಳಿಕ ವೈರಸ್ ರೂಪಾಂತರಗೊಂಡು ಪಕ್ಷಿ ಪ್ರಾಣಿಗಳನ್ನ ತೀವ್ರವಾಗಿ ಕಾಡಲು ಆರಂಭಿಸಿದೆ. ಇತ್ತೀಚೆಗಷ್ಟೇ ಮಹಾರಾಷ್ಟ್ರದಲ್ಲೂ ಕೂಡ ಜನವರಿ 13ರಂದು 28 ಕಾಗೆಗಳು ಸತ್ತು ಬಿದ್ದಿದ್ವು. 15ರಂದು ಮತ್ತೆ 5 ಕಾಗೆಗಳು ಸತ್ತವು. ನೋಡುತ್ತಲೇ ದಿನಗಳು ಕಳೆತಿದ್ದಂತೆ ಒಟ್ಟು 51 ಕಾಗೆಗಳು ಸತ್ತು ಬಿಟ್ಟವು. ಇನ್ನು ತಕ್ಷಣವೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕಾಗೆಗಳ ದೇಹದ ಮಾದರಿಗಳನ್ನ ಪುಣೆಯ ಪ್ರಾದೇಶಿಕ ರೋಗ ಪತ್ತೆ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಅತ್ತ ಪ್ರಯೋಗಾಲಯದ ವರದಿ ಹೊರಬೀಳ್ತಿದ್ದಂತೆ ಎಲ್ಲರೂ ಕೂಡ ಗಾಬರಿಯಾದ್ರು. ಯಾಕಂದ್ರೆ ಹಕ್ಕಿ ಜ್ವರ ತಗಲಿದೆ ಅಂತ ಅಧಿಕಾರಿಗಳ ವರದಿ ತಿಳಿಸಿದೆ. ಅಷ್ಟಕ್ಕೂ ಈ ವೈರಸ್ ಹೇಗೆ ಹರಡುತ್ತೆ ಗೊತ್ತಾ? H5N1 ವೈರಸ್ ಹಕ್ಕಿಗಳಿಂದ ಹಕ್ಕಿಗಳಿಗೆ ಬಹುಬೇಗ ಹರಡುತ್ತೆ. ಹಕ್ಕಿಗಳು ವಲಸೆ ಹೋದಾಗ ಗುಂಪಿನಲ್ಲಿ ಸೋಂಕಿತ ಹಕ್ಕಿ ಇದ್ರೆ ಹೋದ ಸ್ಥಳದಲ್ಲಿರುವ ಹಕ್ಕಿಗಳಿಗೂ ಕೂಡ ಸುಲಭವಾಗಿ ಹರಡುತ್ತೆ. ಇನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದ ಹೈನೋದ್ಯಮ ಮೇಲೆ ಈ ಕಾಯಿಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರಿದ್ದು ಅಲ್ಲಿನವರು ಹಕ್ಕಿ ಜ್ವರವನ್ನ ಹಸುಗಳ ಕೋವಿಡ್ ಅಂತನೂ ಕೂಡ ಕರೆದಿದ್ದಾರೆ. ಹೀಗಾಗಿನೇ ಇದು ಕೋವಿಡ್ ಮಾದರಿಯ ಮತ್ತೊಂದು ಸಾಂಕ್ರಾಮಿಕ ರೋಗ ಆಗುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಈ ವೈರಸ್ ಮನುಷ್ಯರಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಹಕ್ಕಿಗಳು ಇಲ್ಲವೇ ಪ್ರಾಣಿಗಳ ನೇರ ಸಂಪರ್ಕಕ್ಕೆ ಬಂದವರಲ್ಲಷ್ಟೇ ಈವರೆಗೆ ಕಾಣಿಸಿಕೊಂಡಿದೆ. ಇನ್ನು ಈ ಜ್ವರಕ್ಕೆ ತುತ್ತಾದ್ರೆ ಮನುಷ್ಯರಲ್ಲಿ ಸಾಮಾನ್ಯದ ಜ್ವರದ ಲಕ್ಷಣಗಳೇ ಕಾಣಿಸಿಕೊಳ್ತವೆ. ತೀವ್ರವಾದಂತಹ ಜ್ವರ, ಚಳಿಯ ಅನುಭವ, ತಲೆನೋವು, ಮೈಕೈ ನೋವು, ಕೆಮ್ಮು, ಉಸಿರಾಟ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಇನ್ನು ಈ ರೋಗ ಬಹುಬೇಗವಾಗಿ ಹರಡೋದ್ರಿಂದ ರೋಗ ಪತ್ತೆ ಹಚ್ಚೋದು ಕಷ್ಟ.
ಸದ್ಯ ಹಕ್ಕಿ ಜ್ವರಕ್ಕೆ ಲಸಿಕೆ ಇಲ್ಲ. ವಿವಿಧ ಕಂಪನಿಗಳು ಲಸಿಕೆಯ ತಯಾರಿಕೆಯಲ್ಲಿ ತೊಡಗಿವೆಯಷ್ಟೇ. ಲಸಿಕೆ ಅಭಿವೃದ್ಧಿಗೆ ಇನ್ನಷ್ಟು ವೇಗವನ್ನ ನೀಡುವುದಕ್ಕಾಗಿ ಅಮೆರಿಕವು ಕಂಪನಿಗಳಿಗೆ ಆರ್ಥಿಕವಾಗಿ ನೆರವನ್ನ ನೀಡೋದಕ್ಕೆ ಮುಂದಾಗಿದೆ. ಇವೆಲ್ಲದರ ನಡುವೆ ಕೋಳಿ ಮೊಟ್ಟೆಯನ್ನ ತಿನ್ನುವುದರಿಂದ ಹಕ್ಕಿ ಜ್ವರ ಬರಬಹುದೇ ಅನ್ನೋ ಗೊಂದಲ ಹಲವರನ್ನ ಕಾಡ್ತಾ ಇದೆ. ಸೋಂಕಿತ ಕೋಳಿಯ ಮೊಟ್ಟೆಯನ್ನ ಬೇಯಿಸಿ ತಿಂದರೆ ಯಾವ ಸಮಸ್ಯೆನೂ ಇಲ್ಲ. ಇನ್ನು ಬೇಯಿಸಿದಾಗ ಅದರಲ್ಲಿನ ವೈರಸ್ ಸಾಯುತ್ತದೆ ಅಂತ ತಜ್ಞರು ಹೇಳ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಸಿ ಮೊಟ್ಟೆಯನ್ನ ತಿನ್ನಬಾರದು ಅಂತ ಸಲಹೆಯನ್ನ ಕೊಡ್ತಾರೆ. ಇನ್ನು ಹಕ್ಕಿ ಜ್ವರ ಸೋಂಕಿತ ಹಸುವಿನ ಹಾಲಿನಲ್ಲಿ H5N1 ವೈರಸ್ಗಳು ಭಾರಿ ಪ್ರಮಾಣದಲ್ಲಿ ಇರ್ತವೆ. ಆದ್ರೆ ಆ ಹಾಲನ್ನ ಕುದಿಸಿದರೆ ಯಾವುದೇ ಭಯ ಇಲ್ಲ. ಹಾಗಾಗಿ ಕುದಿಸಿ ಆ ಹಾಲನ್ನ ಕುಡಿಬಹುದು ಅಂತ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹಕ್ಕಿ ಜ್ವರ ಅಂದ್ರೆ ಏನು, ಯಾವ ರೀತಿಯಾಗಿ ಹರಡುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ವಹಿಸಬೇಕು ಅಂತ. ಹೀಗಾಗಿನೇ ಯಾವುದೇ ಒಂದು ವೈರಸ್ಗಳ ಬಗ್ಗೆ ಒಂದು ಭಯ, ಆತಂಕ, ಹೆದರ್ಕೊಳ್ಳೋದು ಬೇಡವೇ ಬೇಡ. ಎಚ್ಚರಿಕೆಯಿಂದ ಹೆಜ್ಜೆ ಇಟ್ರೆ ಯಾವುದು ಕೂಡ ನಮ್ಮ ಹತ್ತಿರ ಸುಳಿಯೋದಿಲ್ಲ. ಹೀಗಾಗಿ ಎಚ್ಚರದಿಂದ ಇರಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.